ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತಮ್ಮ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಂಜುಳಾ ಕೇಶವ. ಜೋರಾಗಿ. ಮಂಜುಳಾ ಕೇಶವಮೂರ್ತಿ. ಮಂಜುಳಾ ಕೇಶವಮೂರ್ತಿ. ಎಲ್ಲಿಂದ ಬಂದಿದ್ದೀರಿ ತಾವು? ನಾನು ಪದ್ಮನಾಭನಗರ. ಪದ್ಮನಾಭನಗರದಲ್ಲೇ ಇರ್ತೀರಾ. ನಿಮಗೆ ಹರಿಕಥಾಮೃತ ಸಾರದಲ್ಲಿ 30ನೇದು ದೈತ್ಯ ತಾರತಮ್ಯ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳೋಣ. ರೆಡಿ ಇದ್ದೀರಾ? ಮೊದಲನೇ ಪ್ರಶ್ನೆ ತಮಗೆ, ಹನುಮದಾದ್ಯವತಾರಗಳ ಆದಿ ಅವತಾರಗಳು ಮತ್ತು ಬೇರೆ ಬೇರೆ ಅವತಾರಗಳು ಅಂತ ಭೇದವನ್ನು ಹೇಳುವವನು ಹೊಂದುವ ಗತಿ ಏನು? ಹನುಮದ್ ಅವತಾರ ಅಥವಾ ಹನುಮದಾದ್ಯ ಅವತಾರ ಅಂದರೆ ಅವರ ಅವತಾರಗಳೇ ಇದ್ದಂಥದ್ದು, ಅದರಲ್ಲಿ ಭೇದ ಹೇಳುವವನು ಹೊಂದುವ ಗತಿ ಏನು? ಹರೇ ಶ್ರೀನಿವಾಸ. ಸಿಂಪಲ್ ಇದೆ, ಪ್ರಯತ್ನ ಪಡ್ತೀರಾ? ನಾನು ಹೇಳ ಅಂದರೆ ತಾರತಮ್ಯದಲ್ಲಿ ಹನುಮ ಭೀಮ ಮಧ್ವರ ಅವತಾರದಲ್ಲಿ ಭೇದವನ್ನು ಮಾಡಬಾರ್ದು. ಭೇದವನ್ನು ಮಾಡಿದರೆ ಘೋರವಾದ ಅಂಧಂತಮಸ್ಸು ಅಂತ ಇದರಲ್ಲಿ ಹೇಳಿದ್ದಾರೆ. ಘೋರವಾದ ಅಂಧಂತಮಸ್ಸು ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ತಮ್ಮನ್ನು ಕರ್ಕೊಂಡು. ಮುಂದಿನ ಪ್ರಶ್ನೆ ತಮಗೆ, ಋಷಿ ವಿಪ್ರತ್ವವನ್ನು ಪರಮಾತ್ಮನ ಯಾವ ರೂಪಕ್ಕೆ ದೈತ್ಯನು ಹೇಳುತ್ತಾನೆ? ಋಷಿ ವಿಪ್ರತ್ವವನ್ನು ಪರಮಾತ್ಮನ ಯಾವ ರೂಪಕ್ಕೆ ದೈತ್ಯನು ಹೇಳಿದ? ಋಷಿ ವಿಪ್ರತ್ವವನ್ನು ಅರ್ಥ ಆಯ್ತಾ ನಿಮಗೆ? ಇನ್ನೊಂದ್ಸಲಿ ಕೇಳ. ಋಷಿ ವಿಪ್ರತ್ವವನ್ನು ಪರಮಾತ್ಮನ ಯಾವ ರೂಪಕ್ಕೆ ದೈತ್ಯನು ಹೇಳುತ್ತಾನೆ? ಪರಶುರಾಮ, ವೇದವ್ಯಾಸ, ರೂಪಗಳಿಗೆ ಹೇಳ್ತಾನೆ. ಸರಿಯಾದ ಉತ್ತರ. ಪರಶುರಾಮ ಮತ್ತು ವೇದವ್ಯಾಸ ರೂಪಗಳಿಗೆ ಋಷಿ ವಿಪ್ರತ್ವವನ್ನು ಪರಮಾತ್ಮನಿಗೆ ದೈತ್ಯನು ಹೇಳ್ತಾನೆ. ಓಕೆ. ರಮಾ ಮನೋಹರನೆ ದೀನ ಪತಿತ ಪಾವನ, ರಮಾ ಮನೋಹರನೆ ದೀನ ಪತಿತ ಪಾವನ, ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ, ಕರುಳ ಮಾಲೆ ಧರಿಸಿದ ಶ್ರೀ ವರದ ವಾಮನ, ಧೃತ ಕರದ ಪರಶುರಾಮ ರಾಘವ ಯದುಕುಲೋತ್ತಮ, ಧೃತ ಕರದ ಪರಶುರಾಮ ರಾಘವ ಯದುಕುಲೋತ್ತಮ, ರಮಾ ಮನೋಹರನೆ ದೀನ ಪತಿತ ಪಾವನ, ಲೋಕಮೋಹಕ ಬುದ್ಧನಾಗಿ ತೇಜಿಯೇರಿದ, ಜಗದೇಕ ಜಗನ್ನಾಥ ವಿಠಲ ಭೀಕರಾಂತಕ, ರಮಾ ಮನೋಹರನೆ ದೀನ ಪತಿತ ಪಾವನ. ಇಲ್ಲಿ ಬರ್ತಕ್ಕಂಥ ಏನು ಪರಶುರಾಮ ರೂಪ, ಅದಕ್ಕೇನು ಹೇಳಿದರು? ದೈತ್ಯನಾದವನು ಸುಮ್ಮನೆ ವಿಪ್ರ ಅಂದರೆ ಋಷಿ ಇದು ಅಂತ ಬ್ರಾಹ್ಮಣ ಅಂತ ಹೇಳಿದರು ಅಲ್ವಾ? ಅದಕ್ಕೆ ತಪ್ಪು, ಯಾಕಂದರೆ ಇಲ್ಲಿ ತಾರತಮ್ಯನೇ ಇರೋದು ಮೇಯ್ನ್ ಅಲ್ವಾ? ಈಗ ಮೂರನೇದು ಪ್ರಶ್ನೆ ತಮಗೆ, ಯಾವ 3 ಸ್ಥಳಗಳಲ್ಲಿ ವಿಮಲ ಶಾಲಗ್ರಾಮ ಇಟ್ಟು ಪೂಜೆ ಮಾಡುವ ನರನು ಮುಕ್ತಿಗೆ ಯೋಗ್ಯನು? ಯಾವ 3 ಸ್ಥಳಗಳಲ್ಲಿ ವಿಮಲ ಶಾಲಗ್ರಾಮ ಇಟ್ಟು ಪೂಜೆ ಮಾಡುವ ನರನು ಮುಕ್ತಿಗೆ ಯೋಗ್ಯನು? ಅಶ್ವತ್ಥ. ಜೋರ ಹೇಳಿ. ಅಶ್ವತ್ಥ, ತುಳಸಿ, ಹೇಳಿ ಸರಿ ಇದೆ. ರುದ್ರದೇವರ ಸನ್ನಿಧಾನದಲ್ಲಿ. ಒಂದೆರಡು ನೀವು ಹೇಳಿ, ನನ್ನ ಕೈಗೆ ಒಂದು ಹಿಡಿಸೋಣ ಅಂತ. ಅಶ್ವತ್ಥ, ತುಳಸಿ ಮತ್ತು ರುದ್ರದೇವರ ಸನ್ನಿಧಾನದಲ್ಲಿ ಇಟ್ಟು ಪೂಜೆ ಮಾಡುವವನು ಮಾಡುವ ನರನು ಮುಕ್ತಿಗೆ ಯೋಗ್ಯನು ಅಂತ ಇಲ್ಲಿ ಹೇಳಿದರು. ಸರಿಯಾದ ಉತ್ತರ. ಆ 3 ಸ್ಥಳಗಳಲ್ಲಿ ಅಲ್ವಾ? ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೇನಮ್ಮ. ತಾವು ಏನಾರು ತಮ್ಮದೇ ಆದಂತಹ ಹವ್ಯಾಸಗಳಾಗಲಿ ಇದಾಗಲಿ? ಇಲ್ಲ, ಓಕೆ, ಮುಂದೆ ಹೋಗ್ಲಾಗಾರೆ 4ನೇ ಪ್ರಶ್ನೆ, ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೇನೆ ತಮಗೆ.
ಚಮ್ಮೊಳಗೆಯನ್ನು ಮೆಟ್ಟಿದವನಿಗೆ, ಚಮ್ಮೊಳಗೆ ಏನಂದರೆ ಚಪ್ಪಲಿ, ಚಪ್ಪಲಿ ಹಾಕ್ಕೊಂಡವರಿಗೆ ಪಾದರಕ್ಷೆ. ಚಮ್ಮೋಳಿಗೆ ಅಂತ, ಅದಕ್ಕೆ ಚಮ್ಮೊಳಗೆಯನ್ನು ಪಾದರಕ್ಷೆಯನ್ನು ಮೆಟ್ಟಿದವನಿಗೆ ಯಾವ ಭಯ ಇರುವುದಿಲ್ಲ. ಪಾದುಕೆಗಳನ್ನಾಗಲಿ ಅಥವಾ ಚಮ್ಮೊಳಗೆ ಅಂತ ಅಂದ್ಕೊಳ್ರಿ, ಮೆಟ್ಟಿದವನಿಗೆ ಹಾಕ್ಕೊಂಡವನಿಗೆ ಯಾವ ಭಯ ಇರುವುದಿಲ್ಲ. ಗೊತ್ತಿದೆ, ಪ್ರಯತ್ನ ಪಡ್ತೀರಾ? ಇಲ್ಲ, ನಾನೇ ಹೇಳ್ಬಿಡ್ಲ, ನನ್ನ ಕೈಲಿ ಹೇಳಿಸ್ಬೇಕು ಅಂತ ನಿಮಗೆ ಆಸೆ. ಓಕೆ. ಕಂಟಕಗಳಾದ ಜಾಲಿ, ನೆಗ್ಗಲು ಮತ್ತು ಕ್ಷುದ್ರ ಶಿಲೆಗಳ ಭಯ ಇರುವುದಿಲ್ಲ. ಏನೋ ಒಂದು ಕಲ್ಲು ಕಿತ್ಕೊಂಡ್ಬಿಡುತ್ತೆ, ಇದಾಗ್ಬಿಡುತ್ತೆ. ಚಪ್ಪಲಿ ಇದ್ದರೆ, ದಪ್ಪಂದು ನಮಗೆ ಇದು ಇದ್ದರೆ, ಪಾದರಕ್ಷೆಗಳಿದ್ದರೆ ಏನಾಗೋದಿಲ್ಲ. ಪಾದರಕ್ಷೆ ಅಂತ ಹೇಳ್ತಾರೆ ಇಲ್ಲಿ. ಪಾದರಕ್ಷೆಗಳು ಉಳ್ಳವರಿಗೆ ಕಂಟಕಗಳಾದ ಜಾಲಿ, ನೆಗ್ಗಲು ಮತ್ತು ಕ್ಷುದ್ರ ಶಿಲೆಗಳ ಭಯ ಇರೋದಿಲ್ಲ ಅಂತ ಹೇಳ್ತಾರೆ. ಕೊನೆಯಲ್ಲಿ ತಾವು ಎಲ್ಲ ಇದನ್ನು ಪ್ರಶ್ನೆಗಳಿಗೆ ಉತ್ತರವನ್ನು ನನ್ನ ಕೈಲಿ ಒಂದೆರಡು ಹೇಳಿಸಿ, ನೀವೊಂದೆರಡು ಹೇಳಿ. ಇಲ್ಲ, ಏನು ತಪ್ಪಿಲ್ಲ. ಏನಂದರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಲ್ಲಮ್ಮ ಆಸಕ್ತಿಯಿಂದ, ಅದು ಮುಖ್ಯ. ಅದಕ್ಕೆ ನಮಗೆ ನಮ್ಮ ವಿದ್ಯಾಲಯದಿಂದ ಧನ್ಯವಾದ.